ಹಾರ್ದಿಕ್ ಪಾಂಡ್ಯಗೆ ಆಫ್ ಇಟ್ಟ ಮುಂಬೈ ಇಂಡಿಯನ್ಸ್. ಹೌದು ಗುರು, ಬರೀ ಹಾರ್ದಿಕ್ ಪಾಂಡ್ಯಗೆ ಮಾತ್ರ ಆಫ್ ಇಟ್ಟಿಲ್ಲ ಮುಂಬೈ ಇಂಡಿಯನ್ಸ್, ಈ ತರ ಸ್ಟಾರ್ ಪ್ಲೇಯರ್ಸ್ ಗೆ ಆಫ್ ಇಟ್ಟಿದೆ. ಇನ್ನೂ ಕೂಡ IPL ಮುಗ್ದಿಲ್ಲ, ಅವ್ರು ಆಲ್ರೆಡಿ ನೆಕ್ಸ್ಟ್ ಸೀಸನ್ ಗೆ ಪ್ಲಾನ್ ಮಾಡ್ತಾ ಇದಾರೆ. ಏನ್ ಪ್ಲಾನ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹೌದು ಗುರು, ಈ ಸಲ ಮುಂಬೈ ಇಂಡಿಯನ್ಸ್ ಬರೀ ಹಾರ್ದಿಕ್ ಪಾಂಡ್ಯಗೆ ಮಾತ್ರ ಆಫ್ ಇಡ್ತಾ ಇಲ್ಲ. ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್ ಮುಂತಾದ ಸ್ಟಾರ್ ಪ್ಲೇಯರ್ಸ್ ಗೆ ಕೋಕ್ ಕೊಟ್ಟು ಒಂಥರ ಈ ಒಂದು ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್ ನ ಕಟ್ಬೇಕು ಅಂತ ಮುಂಬೈ ಇಂಡಿಯನ್ಸ್ ಪ್ಲಾನ್ ಮಾಡಿದೆ. ಹೌದು, ಹಾರ್ದಿಕ್ ಪಾಂಡ್ಯ ಅವರು ಗೊತ್ತು, ಆಲ್ರೆಡಿ IPL ನಡೀತಾ ಇರುವಂತ ಟೈಮಲ್ಲಿ ಬಹಳಷ್ಟು ಇನ್ಸಿಡೆಂಟ್ಸ್ ಆದವು. ಹಾರ್ದಿಕ್ ಪಾಂಡ್ಯ ಅವರು ಮುಂಬೈ ಇಂಡಿಯನ್ಸ್ ಅನ್ಫಾಲೋ ಮಾಡೋದಾಗಿರ್ಬೋದು, ಮತ್ತೆ ಫಾಲೋ ಮಾಡೋದಾಗ್ಬೋದು, ಮುಂಬೈ ಇಂಡಿಯನ್ಸ್ ಪೋಸ್ಟ್ ಎಲ್ಲ ಡಿಲೀಟ್ ಮಾಡೋದಾಗ್ಬೋದು, ಹಿಂಗೆಲ್ಲ ನಡೆದು ಈಗ ಬರ್ತಾ ಇರೋ ಮಾಹಿತಿ ಏನಪ್ಪಾ ಅಂದ್ರೆ, ಮುಂಬೈ ಇಂಡಿಯನ್ಸ್ ಅವರು ನೆಕ್ಸ್ಟ್ ಸಲ ಹಾರ್ದಿಕ್ ಪಾಂಡ್ಯಗೆ ಕ್ಯಾಪ್ಟನ್ಸಿ ಕೊಡೋದಿಲ್ಲ, ತಿಲಕ್ ವರ್ಮಾಗೆ ಕ್ಯಾಪ್ಟನ್ಸಿ ಕೊಡೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಮುಂಬೈ ಇಂಡಿಯನ್ಸ್ ಅಲ್ಲಿ ಇರೋಕ್ಕೂ ಕೂಡ ಇಷ್ಟಪಡ್ತಾ ಇಲ್ಲ, ಅವರು ಬೇರೆ ಟೀಮ್ ಗೆ ಟ್ರೇಡ್ ಆಗಕ್ಕೆ ನೋಡ್ತಾ ಇದಾರೆ, ಅಥವಾ ಆಪ್ಷನ್ ಗೆ ಬರೋಕೆ ನೋಡ್ತಾ ಇದಾರೆ ಅಂತ ಒಂದು ಮಾಹಿತಿ ಬಂದಿದೆ. ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ರೋಹಿತ್ ಶರ್ಮಾ ಅವರು ಕೂಡ ಬಿಗ್ ಅಮೌಂಟ್, ಅವರು 16 ಕೋಟಿ 14 ಕೋಟಿ ಸಮಥಿಂಗ್ ನ ತಗೊಂಡು ಆಡ್ತಾ ಇದಾರೆ. ಅವ್ರಿಗೂ ಕೂಡ ಕೋಕ್ ಕೊಡೋ ಸಾಧ್ಯತೆ ಇದೆ ರೋಹಿತ್ ಶರ್ಮಾ ಅವ್ರಿಗೆ. ರೋಹಿತ್ ಶರ್ಮಾ ಅವರು ಈ ಸಲ ಆಪ್ಷನ್ ಗೆ ಬಂದ್ರು ಕೂಡ ನಾವು ಸಂಶಯ ಪಡುವಂತದಿಲ್ಲ. ಇನ್ನು ಸೂರ್ಯಕುಮಾರ್ ಯಾದವ್, ಇವರು ಕೂಡ ಒಬ್ಬ ಸ್ಟಾರ್ ಪ್ಲೇಯರ್ ಆಗಿದ್ರು, ಆದ್ರೆ ಈ ಸಲ ಅವರು ಕೂಡ ಒಂದು ಕಳಪೆ ಪ್ರದರ್ಶನ ತೋರಿದ್ದಾರೆ. ಅದರಿಂದ ಸೂರ್ಯಕುಮಾರ್ ಯಾದವ್ ಅವ್ರಿಗೂ ಕೂಡ ಮುಂಬೈ ಇಂಡಿಯನ್ಸ್ ಕೋಕ್ ಕೊಡುತ್ತೆ. ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್ ಇವ್ರು 3 ಜನಕ್ಕೂ ಕೂಡ ಕೋಕ್ ಕೊಟ್ಟು ಒಂದು ಹೊಸ ಟೀಮ್ ನ ಕಟ್ಬೇಕು, ಇವ್ರು 3 ಜನದ ಪ್ಲೇಸ್ಗೆ ಅನ್ನೋದ್ರ ಮೇಲೆ ಮುಂಬೈ ಇಂಡಿಯನ್ಸ್ ಯೋಚನೆ ಮಾಡ್ತಾ ಇದೆ. ಮತ್ತು ಹೊಸ ಕ್ಯಾಪ್ಟನ್ ತಿಲಕ್ ವರ್ಮಾ ಈ ಸೀಸನ್ ಚೆನ್ನಾಗಿ ಆಡಿದ್ದಾರೆ. ನಂತರ ಮುಂಬೈ ಇಂಡಿಯನ್ಸ್ ಗೆ ನೇಹಲ್ ವಧೇರಾ ಮತ್ತು ತಿಲಕ್ ವರ್ಮಾ, ವಿಕಲ್ಟನ್ ಇವ್ರು 3-4 ಜನ ಚೆನ್ನಾಗಿ ಆಡಿದ್ರಿಂದ ಮುಂಬೈ ಇಂಡಿಯನ್ಸ್ ಒಂಥರ ಇತ್ತು. ಇಲ್ಲಾಂದ್ರೆ ಇನ್ನೂ ವರ್ಸ್ಟ್ ಆಗಿ ಹೋಗಿರೋದು. ಇವರು ಚೆನ್ನಾಗಿ ಆಡಿರೋದ್ರಿಂದ ತಿಲಕ್ ವರ್ಮಾಗೆ ನೆಕ್ಸ್ಟ್ ಸೀಸನ್ ಕ್ಯಾಪ್ಟನ್ ನ ಕೊಟ್ಟು ಇದು ಅವ್ರನ್ನ ಲೀಡ್ ಮಾಡಿಸೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ಜಸ್ಪ್ರೀತ್ ಬುಮ್ರಾಗೆ ಕ್ಯಾಪ್ಟನ್ಸಿ ಕೊಡ್ಬೋದಲ್ಲ ಅಂದ್ರೆ, ಜಸ್ಪ್ರೀತ್ ಬುಮ್ರಾ ಅವರು ಒಂಥರ ಬೌಲರ್ ಆಗಿರೋದ್ರಿಂದ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡಕ್ಕೆ ಅಷ್ಟು ಮುಂದೆ ನೋಡ್ತಾ ಇಲ್ಲ. ಅದರಿಂದ ತಿಲಕ್ ವರ್ಮಾಗೆ ಕ್ಯಾಪ್ಟನ್ಸಿ ಕೊಡೋ ಚಾನ್ಸಸ್ ಜಾಸ್ತಿ ಇದೆ. ನೋಡೋಣ ಏನಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಗೈಸ್.